ಏನಪ್ಪ ಹುಡುಗಂಗೆ ಕೊಡೋಕೆ ಅಂತ ಚೈನು ಉಂಗುರ ಸೂಟು ಬೂಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀರ ತಾನೆ? ತಾಳಿ ಕಟ್ಟಿದ್ಮೇಲೆ ತಾರತಮ್ಯ ಅಂತ ಕೈಯಲ್ಲಿ ಆಡ್ಸ್ಬಾರ್ದು. ಅಯ್ಯೋ ಆಂಟಿ, ಹಾಗೇನಿಲ್ಲ, ಎಲ್ಲ ರೆಡಿ ಇದೆ, ನೀವೇನ್ ಟೆನ್ಷನ್ ತಗೋಬೇಡಿ. ಹುಡುಗಿ ಹಿಂದೆ ಬಿದ್ದು ಮರಳಾದ್ರೆ ಹೀಗೆ ನೋಡು, ನಾವೇ ಬೇಡಿ 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 ಇಸ್ಕೋಬೇಕು. ಅದೇನ್ ಕರ್ಮನೋ ಏನೋ. ಹಾ ಆಂಟಿ, ಯಾರು ನಿಮ್ ಕಡೆ ಇರೋ ಅನ್ಸುತ್ತೆ, ಕರಿತಿದ್ದಾರೆ ಹೋಗಿ. ಸರೋಜಮ್ಮ, ನಮ್ ನೆಂಟ್ರು. ಸರೋಜಮ್ಮ, ನಿಮ್ ಎದು ಸೂಟ್ನ ಪರ ಪರ ಅಂತ ಹರ್ಕೊಂಡು, ತಲೆನ ಕರ ಕರ ಅಂತ ಕೆರ್ಕೊಂಡು, ತನ್ನ ಬೂಟಲ್ಲಿ ತಾನೇ ರಪ ರಪ ಅಂತ ಹೊಡ್ಕೊಂಡು ಓಡ್ ಹೋಗೋ ಮುಹೂರ್ತ ಹತ್ರ ಬರ್ತಾ ಇದೆ ಭಾಗಿರಥಮ್ನವ್ರೆ. ಸರ್ಸು, ಬಳೆ ಹಾಕಿದ್ದಾಯ್ತಾ? ಹೆರಿಗೆ ಸರಿ ಇದೆಯಾ ನೋಡು. ಎಲ್ಲ ಸರಿಯಾಗೇ ಇದೆ ಬಿಡು ಪೂರ್ಣಿ. ಇಷ್ಟಕ್ಕೂ ನಮ್ ಕಾವೇರಿಗೆ ಏನ್ ಉಡ್ಸಿದ್ರು ಚೆನ್ನಾಗೇ ಇರುತ್ತೆ. ದಂತದ ಗೊಂಬೆ ಇದ್ದಂಗವಳು. ಅದು ಸರಿನೇ ಅನ್ನು. ಕಾವೇರಿ, ನಾವಿಷ್ಟೊಂದು ಮಾತಾಡ್ತಿದ್ದೀವಿ, ನೀನ್ ಯಾಕೆ ಒಳ್ಳೆ ಮೌನ ಗೋರಿ ತರ ಕೂತಿದ್ಯಾ? ನಿನ್ ಮುಖದಲ್ಲಿ ಖುಷಿನೇ ಕಾಣಿಸ್ತಿಲ್ವಲ್ಲ? ಇದೇನ್ ಹೀಗೆ ಕೇಳ್ತಿದ್ಯಾ ಪೂರ್ಣಿ? ಮದ್ವೆ ಆಗೋ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅಲ್ವಾ? ಯಾಕೆ ನಿನಗ್ ಬೇಜಾರಾಗ್ಲಿಲ್ವಾ? ನನಗೂ ಆಗಿತ್ತು, ಆದ್ರೆ ನಾನ್ ತವ್ರ ಮನೇಲೆ ಉಳ್ಕೋತೀನಿ ಅಂತ ಗೊತ್ತಿರ್ಲಿಲ್ವಲ್ಲ. ಕಾವೇರಿ, ಇದೇನ್ರಿ ಇನ್ನೂ ಅಲಂಕಾರ ಮುಗ್ದಿಲ್ವಾ? ಗೌರಿ ಪೂಜೆ ಕರ್ಕೊಂಡ್ ಬಂದ ಪುರೋಹಿತರು ಕರೀತಿದ್ದಾರೆ, ಬೇಗ ಕರ್ಕೊಂಡ್ ಬನ್ನಿ. ಸ್ವಲ್ಪ ಇರಮ್ಮ. ಕಾವೇರಿನ ಇವತ್ತು ಚೆನ್ನಾಗಿ ರೆಡಿ ಮಾಡೋದ್ ಬೇಡ್ವಾ? ಗೌರಿ ಪೂಜೆ ಆದ್ರೇನು ಚೆನ್ನಾಗಿ ಮೇಕಪ್ ಮಾಡ್ಬೇಕು, ಯಾಕೆಂದ್ರೆ ಇವತ್ತು ಫೋಟೋ ತೆಗಿತಾರೆ. ಆಮೇಲೆ ಅರ್ಜೆಂಟಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಫೋಟೋದಲ್ಲಿ ಚೆನ್ನಾಗಿ ಬರಲ್ಲ. ಅದ್ ಸರಿ ಪೂರ್ಣಿ, ಆದ್ರೆ ಅಮ್ಮ, ಇವತ್ ತೆಗಿಯೋ ಫೋಟೋ ಲೈಫ್ ಲಾಂಗ್ ಇರುತ್ತೆ. ಹೇಗೆಗೋ ರೆಡಿ ಆಗ್ಬಿಟ್ರೆ ಫೋಟೋಗಳು ಚೆನ್ನಾಗಿ ಬರುತ್ತಾ? ಆಮೇಲೆ ಜೀವನ ಪೂರ್ತಿ ಚೆನ್ನಾಗಿಲ್ದಿರೋ ಫೋಟೋನ ನೋಡ್ಕೊಂಡು ಬೈಕೊಂಡಿರ್ಬೇಕಾಗುತ್ತೆ. ಇನ್ 10 ನಿಮಿಷ ಟೈಮ್ ಕೊಡು, ಅಷ್ಟರಲ್ಲಿ ಕಾವೇರಿ ಅಲಂಕಾರ ಎಲ್ಲ ಮುಗ್ದು ಹೋಗುತ್ತೆ. ಸರಿ, ಬೇಗ ಮುಗಿಸಿ. ಸರ್ಸು, ಹೂ ಕೊಡು. ಪದ್ಮಮ್ನವ್ರೆ, ಗೌರಿ ಪೂಜೆಗೆ ಇಷ್ಟೆಲ್ಲ ಅಲಂಕಾರ ಬೇಕಾ? ಟೈಮ್ ಆಗೋಯ್ತು, ಬೇಗ ಕರ್ಕೊಂಡ್ ಬನ್ನಿ. ನೀವು ಹೊರಡಿ ಅಮ್ಮ, ಕರ್ಕೊಂಡ್ ಬರ್ತೀನಿ. ನೀನು ಸರಿ ಆಯ್ತು, ಬೇಗ ಬನ್ನಿ. ಕಾವೇರಿ, ಇವಾಗ ನೋಡು ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ. ನನ್ ದೃಷ್ಟಿನೇ ನಿನಗ್ ಬೀಳುತ್ತೆ. ಸರಿ ಬಾ, ಅಮ್ಮನ ಆಶೀರ್ವಾದ ತಗೋ. ಅಯ್ಯೋ ಬೇಡಮ್ಮ, ಮೊದ್ಲು ಮುತ್ತೈದರ ಆಶೀರ್ವಾದ ತಗೋ. ಅಮ್ಮ ಮೊದ್ಲು ಹೆತ್ತೋರು, ಆಮೇಲೆ ಮಿಕ್ದವ್ರೆಲ್ಲ. ನಮ್ಗೆ ನೀನೇ ದೇವ್ರು. ಕಾವೇರಿ, ನೀನ್ ಆಶೀರ್ವಾದ ತಗೋ. ಚೆನ್ನಾಗಿರಮ್ಮ, ದೀರ್ಘ ಸುಮಂಗಲಿ ಭವ. ಸರಿ, ಕರ್ಕೊಂಡ್ ನಡೀರಿ. ಕಂಟಣ, ಎಲ್ಲ ನಿನ್ಮೇಲೆ ನಿಂತಿದೆ. ನಾನು ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ಎಲ್ಲ ಅರ್ಥವಾಯ್ತು ಬಿಡೋ. ತಗೊಳ್ಳಿ. ಇದೆಲ್ಲ ಯಾಕೋ ಕೊಡ್ತೀಯಾ? ನಾನೇನ್ ಹೊರಗ್ನವ್ನಾ? ಏನೋ ಚಿಕ್ಕ ಸಹಾಯ ಕೇಳಿದ್ಯಾ, ಮಾಡ್ತಿದ್ದೀನಪ್ಪ. ಇರ್ಲಿ, ಇಟ್ಕೋ ಕಂಡ್ರಣ್ಣ.
ನೀನು ಹೆಂಗೆ ಅಂತ ನನಗೆ ಗೊತ್ತಿಲ್ವಾ? 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಮಾವನ ಕಡೆ. ಏನಪ್ಪ ಹೀಗೆ ಹೇಳ್ತೀಯ? ಕಾವೇರಿ, ಕಾವೇರಿ, ನೋಡಿಪ್ಪ, ಕಾಶಿ ಯಾತ್ರೆ ಪೂಜೆಗೆ ಬೇಗ ಹೊರಡಿ. ಹಾ. ಎದು ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ ನೀನು? ಕಾಶಿ ಯಾತ್ರೆ ಪೂಜೆಗೆ ಟೈಮ್ ಆಯ್ತು ಅಂತ ಪುರೋಹಿತರು ಕರಿತಾ ಇದ್ದಾರೆ, ಬಾ ಬೇಗ. ನೋಡಿಮ್ಮ, ಗೌರಿ ಪೂಜೆಗೆ ಸಮಯ ಆಗ್ತಾ ಇದೆ, ಬೇಗ ಬನ್ನಿ. ಬಾರೋ. ಇವ್ರಲ್ಲಿ ಹೋದ್ರು? ರೀ, ಸ್ವಲ್ಪ ಬನ್ನಿ. ಬಂದೆ. ಈ ನನ್ನ ಮಗ ಜೋಬಿಂದ ತೆಗ್ದಿದ್ ಒಳಗೆ ಇಟ್ಕೊಂಡಲ್ಲ, ಇನ್ನೊಂದು 500 ಕೊಟ್ಟಿದ್ರೆ ಏನಾಗ್ತಿತ್ತು? ಬೇಗ ಬನ್ರಿ. ಏನ ಪೂರ್ಣಿ? ರೀ, ಇವರು ಗೌರಿ ಪೂಜೆಗೆ ಹೋಗ್ಬೇಕು. ಅಲ್ಲಿ ಕಾಶಿ ಯಾತ್ರೆ ಶುರು ಆಗ್ಬಿಟ್ಟಿದೆ. ಬನ್ನಿ, ನಾವ್ ಅಲ್ಲಿಗೆ ಹೋಗೋಣ. ನಾನು ಬರ್ಬೇಕಾ? ರೀ, ನಾವು ತಾನೇ ವರನ್ ಕಾಲ್ ತೊಳ್ದು ಪೂಜೆ ಮಾಡ್ಬೇಕು. ಬನ್ನಿ ಹೋಗೋಣ. ಸರಿ ಪೂರ್ಣಿ, ನಾನು ಕಾವೇರಿ ಜೊತೆ ಇರ್ತೀನಿ, ನೀ ಹೋಗ್ಬಾ. ಬಾ ಕಾವೇರಿ. ಕೊನೆಗೂ ಎದು ಹತ್ರ ಮಾತಾಡಕ್ಕಾಗ್ಲಿಲ್ಲ. ವಿಧಿ ನನ್ನನ್ನ ಹೇಗೆ ಆಟ ಆಡಿಸ್ತಾ ಇದೆ ನೋಡು ಸರ್ಸು. ಅಯ್ಯೋ ಕಾವೇರಿ, ಮೊದ್ಲು ಬೇಗ ಬೇಗ ನಿನ್ ಪೂಜೆ ಮುಗ್ಸು, ಆಮೇಲೆ ಬೇಕಾರೆ ಮಾತಾಡುವಂತೆ, ಬಾ. ತನ್ನೋದಂತಿ ಪ್ರಚೋದಯಾತ್. ವಿಘ್ನೇಶ್ವರ ಮಹಾಗಣಾಧಿಪತಯೇ ನಮಃ. ಅಮ್ಮ ಕಾವೇರಿ, ಮೊದಲಿಗೆ ದೀಪ ಬೆಳಗಮ್ಮ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದೀಪ ಮಹಾಲಕ್ಷ್ಮಿಯೇ ನಮಃ. ಓಂ ನಮಸ್ತೆಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತು ತೇ. ಓಂ ಪ್ರಕೃತ್ಯೈ ನಮಃ ವಿಕೃತ್ಯೈ ನಮಃ ಮಹಾಲಕ್ಷ್ಮೀ ನಮೋ ನಮಃ. ದೀಪಂ ಸಮರ್ಪಯಾಮಿ ಅಗ್ರಪಯಾಮಿ. ಪುರೋಹಿತ್ರೆ, ಬೇಗ ಪೂಜೆ ಶುರು ಮಾಡಿ, ನಮ್ಗಿನ್ನೂ ತುಂಬಾ ಕೆಲಸ ಇದೆ. ಯಾಕಮ್ಮ ನಿಂಗೆ ಇಷ್ಟೊಂದು ಅವಸರ? ಅಷ್ಟಕ್ಕೂ ಇಲ್ಲಿ ಆಗ್ತಾ ಇರೋದು ಮದುವೆ ಶಾಸ್ತ್ರ. ನೋಡು, ಮೊದಲಿಗೆ ವಧು ಕೈಯಲ್ಲಿ ಗೌರಿ ಪೂಜೆ ಮಾಡಿಸ್ಬೇಕು. ಹಾಗೆ ಗೌರಿ ತಾಯಿಗೆ ಅರಿಶಿಣ ಕುಂಕುಮ ಹಚ್ಚಿ ಅಲಂಕಾರ ಮಾಡಬೇಕು, ಧೂಪ ಮಾಡಬೇಕು, ಪುಷ್ಪಾರ್ಚನೆ ಮಾಡಬೇಕು, ಆಮೇಲೆ ಮಂಗಳಾರತಿ ಮಾಡಬೇಕು. ಅಯ್ಯೋ, ನಾನೇನ್ ಹೇಳ್ದೆ? ಬೇಗ ಪೂಜೆ ಶುರು ಮಾಡಿ ಅಂತ ಹೇಳ್ದೆ. ಅಲ್ಲಮ್ಮ, ನಿಮಗೆ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನನಗೆ ಬೇಕು ಪೂಜೆ ಮಾಡಿ ಅಂತ ಬೇರೆ ಹೇಳ್ತೀಯ ನೀನು? ಬಿಡಿ ಪುರೋಹಿತ್ರೆ, ನೀವು ಪೂಜೆ ಶುರು ಮಾಡಿ.